ಏನು ಅಂದ್ರೆ ರುದ್ರನ್ ಮಗಳು ಸತ್ತು ಇವತ್ತಿಗೆ 3 ದಿನ ಆಗಿದೆ. ನೀವು ಈ ರೀತಿ ಚಿಂತೆ ಮಾಡುತ್ತಾ ಅಳುತ್ತಾ ಕುಳಿತುಕೊಂಡ್ರೆ ಸತ್ತ ರುದ್ರನ ಮಗಳು ಮತ್ತೆ ಬರ್ತಾಳೆ ಅಂದ್ರೆ ಯಾಕ್ರಿ ಯಾಕ್ರಿ ಈ ರೀತಿ ಚಿಂತೆ ಮಾಡ್ತಿದ್ದೀರಾ? ನಮ್ಮ ಮಗನ ಬಗ್ಗೆ ಚಿಂತೆ ಮಾಡ್ತಿದ್ರೇನು? ಅವನ ಬಗ್ಗೆ ಚಿಂತೆ ಮಾಡಬೇಡಿ. ಅವನಿಗೊಂದು ಮದುವೆ ಮಾಡಿಸೋಣ, ಈ ಊರು ಬಿಟ್ಟು ಬಹು ದೂರ ಕಳಿಸಿಕೊಡೋಣ. ನೀವು ಮಾತ್ರ ಈ ರೀತಿ ಮೌನವಾಗಿ ಕುಳಿತುಕೊಳ್ಬೇಡಿ. ಇವತ್ತಿಗೆ 3 ದಿನ ಆಯ್ತು, ನೀವು ಊಟನೂ ಮಾಡಲಿಲ್ಲ, ನನ್ನ ಜೊತೆಗೆ 2 ಮಾತಾಡ್ತಾ ಇಲ್ಲ. ನೋಡಿ, ಹಾಲು ತಂದಿದ್ದೀನಿ, ಹಾಲಾದ್ರೂ ಕುಡೀರಿ. ಮಹಾದೇವಿ, ಮಗ ಮಾಡಿ ಹೋದ ಮಾನಹೀನವಾದ ಕೃತಿಗೆ ಈ ಮನೆತನದ ಮಾನವೆಲ್ಲ ಕುಸಿದು ಮಣ್ಣು ಪಾಲಾಗಿ ಹೋಯ್ತು. ಮದುವೆ ಮಣ್ಣು ಪಾಲಾಗಿ ಹೋಯ್ತು. ನಮ್ಮ ಪಾಲಿಗೆ ಈ ಮನೆತನದ ಮಾನಕ್ಕಾಗಿ ತನ್ನ ಹೆತ್ತ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದ ಆ ಮಾನವಂತನ ಋಣ ನಾವು ಯಾವತ್ತಿಗೂ ಮರಿಬಾರ್ದು ಮಹಾದೇವಿ, ಮರಿಬಾರ್ದು. ಮಗ ಎಂಬ ಮಮಕಾರವನ್ನು ಕಿಚ್ಚಿನೊಳಗಡೆ ಸುಟ್ಟು ಹಾಕಿ ಆ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದಿಗೂ ತಪ್ಪಬಾರದು. ಅದಕ್ಕಾಗಿ ನಾನು ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತುಕೊಂಡು ನ್ಯಾಯವಂತನಾಗಿ ಒಂದೇ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಮಾಧವಿ. ನನ್ನ ಮನಸ್ಸಿಗೆ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ನೀವು ಮಾಡಿರುವ ನಿರ್ಧಾರವಾದರೂ ಯಾವುದು? ನೋಡು, ನಾನು ಕೇಳುವ ಮಾತುಗಳಿಗೆ ನೀನು ಮರು ಉತ್ತರ ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಮಾತನಾಡಬಾರ್ದು. ಆಯ್ತು, ಕೇಳಿ, ಯಾವ ಮಾತದು? ನಾನು ನಿನಗೆ ಏನಾಗಬೇಕು? ಯಾಕೆ ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು ನನಗೆ? ಎಂಥ ಪ್ರಶ್ನೆ? ನೀವು ನನಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಪಾಲಿನ ದೇವರು ರೀ ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವಂಥದ್ದು ಸತಿಯಾದವಳ ಆದ್ಯ ಕರ್ತವ್ಯ, ಹೌದಲ್ವೇ? ಹೌದು ರೀ. ಒಂದು ವೇಳೆ ನನ್ನ ಆಜ್ಞೆಯನ್ನು ನೀನು ತಿರಸ್ಕರಿಸಿದ್ದೆ ಆದರೆ ಅವಳು ನಿಜವಾಗಿಯೂ ಸತಿ ಅಲ್ಲ ರೀ. ಪತಿಯ ಮಾತನ್ನು ನಿರಾಕರಿಸಿದ ಸತಿ ದ್ರೋಹಿ ಅವಳು. ಸರಿ, ಹಾಗಾದ್ರೆ ಈಗ ನಾನು ಒಂದೇ ಒಂದು ಮಾತು ಕೇಳ್ತೀನಿ ಮಾಧವಿ. ನಾನು ಕೇಳುವ ಮಾತು ನಡೆಸಿಕೊಡ್ತೀನಿ ಅಂತ ನೀನು ನನಗೆ ಮಾತು ಕೊಡಬೇಕು. ನೋಡಿ, ಮಾತಿನ ಮರ್ಮ ಏನು ಅಂತ ತಿಳಿದುಕೊಳ್ಳದೆ ಅದೇಗೆ ನಾನು ನಿಮಗೆ ಮಾತು ಕೊಡ್ಲಿ? ವಿಷಯ ಏನು ಅಂತ ಹೇಳಿ ನಾನು ನಡೆಸಿಕೊಡ್ತೀನಲ್ಲ. ಯಾಕೆ? ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದಂಥವಳ ಧರ್ಮವೆಂದು ಇದೀಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ ಅಲ್ವೇ? ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವಂತ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀವೋ ಅಥವಾ ಇಲ್ಲೋ ಅಷ್ಟೇ ಹೇಳು. ಆಯ್ತು ಆಯ್ತು ರೀ. ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಂದೆ ತಾಯಿಗಳ ಆಣಿ ಮಾಡಿ ಹೇಳ್ತೀನಿ, ನನ್ನ ಪಾಲಿನ ದೇವ್ರೆ ನೀವು. ನಿಮಗೆ ಮಾತು ಕೊಡ್ತೀನಿ, ನಿಮ್ಮ ಮಾತಿನಂತೆ ನಡ್ಕೋತೀನಿ ಅಂತ ತೆಗೆದುಕೊಳ್ಳಿ ವಚನ. ಹೇಳಿ, ಯಾವ ಮಾತದು? ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನೀನು ನನಗೆ ತಂದಿರುವೆ ಅಲ್ಲವೇ? ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಇಂದು ನೀ ತಂದ ಈ ಹಾಲು ದಿನಾಲು ಬೆಳಗ್ಗೆ ಎದ್ದು 10 ಗಂಟೆಗೆ ಕುಡಿಯುವ ಆ ನಿನ್ನ ಹೆತ್ತ ಮಗ ಕುಡಿಬೇಕು. ಆದ್ರೆ ಏನ್ರಿ? ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡು ಅವನನ್ನು. ಏನ್ರಿ ಈ ಮಾತನ್ನು ನೀವು ಹೇಳ್ತಿದ್ದೀರಾ? ಏನ್ ಹೇಳ್ತೀರಿ? ನನ್ನ ಮಗನಿಗೆ ನಾನು ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡ್ಬೇಕೆ? ಇಲ್ಲ 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 ಇಲ್ಲ, ನನ್ನಿಂದ ಆಗಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ. ಹೌದು, ನೀನು 9 ತಿಂಗಳು ಹೆತ್ತು ಹೊತ್ತು ನಿನ್ನ ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಹೊಡಿಸಿದ ಆ ನಿನ್ನ ಹೆತ್ತ ಕರುಳಿನ ಕೊರಗು ನನಗೂ ಗೊತ್ತು ಕಡೆ, ನನಗೂ ಗೊತ್ತು. ಆದ್ರೆ ವಿಧಿ ವಿಲಾಸದ ದುರಂತದಲ್ಲಿ
ಹೆತ್ತ ಮಗನನ್ನೇ ಬಲಿ ಪಡೆಯುವಂತಹ ಕರ್ಮ ಹೆತ್ತವರ ಹಣೆಯಲ್ಲಿ ಬ್ರಹ್ಮ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾಧವಿ, ಸಾಧ್ಯವಿಲ್ಲ. ನೋಡು, ಮಗ ಎಂಬ ಮಮಕಾರವನ್ನು ಕಿಚ್ಚಿನೊಳಗಡೆ ಸುಟ್ಟಾಕು, ಸುಟ್ಟಾಕು. ಈ ಮನೆತನದ ಮಾನವನ್ನು ಉಳಿಸಲು ಮುಂದಾಕು. ಯಾಕಂದ್ರೆ ಕೆತ್ತ ಮಕ್ಕಳ ಪ್ರಾಣಕ್ಕಿಂತಲೂ ಈ ಮನೆತನದ ಮಾನವೇ ತುಂಬಾ ಪ್ರಾಮುಖ್ಯವಾದದ್ದು ಮದುವೆ, ಪ್ರಾಮುಖ್ಯವಾದದ್ದು. ಈ ಮನೆಯ ಮಾನಕ್ಕಾಗಿ ನಿನ್ನ ಹೆತ್ತ ಮಗನ ಪ್ರಾಣವನ್ನು ನೀನು ಬಲಿ ಪಡೆಯಲೇಬೇಕು ಮದುವೆ, ನೋಡಿ, ನನ್ನ ಮಗನ ಪ್ರಾಣ ಹೋಗುತ್ತದಿಲ್ಲ ಅಂತ ನನಗೆ ನೋವು ಆಗ್ತಾ ಇಲ್ಲ ರೀ, ನೋವು ಆಗ್ತಾ ಇಲ್ಲ. ಆದ್ರೆ 9 ತಿಂಗಳು ಹೊತ್ತು ಹೆತ್ತಿರುವ ಮಕ್ಕಳಿಗೆ ವಿಷ ಹಾಕಿ ಕೊಲ್ಲುವಂತ ತಾಯಂದಿರು ಈ ಜಗತ್ತಿನಲ್ಲಿ ಇದ್ದಾರೇನ್ರಿ? ಯಾಕಿಲ್ಲ ಮದುವೆ? ಇಲ್ಲ. ಈ ನಮ್ಮ ದೈವ ಪರೀಕ್ಷೆ ಮಾಡಲು ನಿಂತಾಗ ಭಕ್ತ ಸಿರಿಯಾಳನ ಆತೆಗೆ ಅವರ ಸತಿಯಾದ ಚಂದ್ರಪತಿ ತಾನು ಹೆತ್ತ ಮಗನ ಕುತ್ತಿಗೆಯನ್ನು ಮಚ್ಚು ತೆಗೆದುಕೊಂಡು ಕತ್ತರಿಸಿ ಹಾಕಿ ಶಿವಶರಣರಿಗೆ ಊಟ ಪಡಿಸಲಿದ್ದೆ. ಬಾಲಚಂದ್ರನ ಹೆಂಡತಿ ಅನಸೂಯ ಗಂಡನ ಆತಿಗೆ ತನ್ನ ಮಗನನ್ನು ಬಲಿ ಕೊಟ್ಟಿಲ್ವೇ? ಅದರಂತೆ ಈ ಮನೆತನದ ಮಾನವನ್ನು ಕಳೆಯಲು ಮುಂದಾದ ಆ ನಿನ್ನ ಹೆತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಬೇಕು ಮದುವೆ, ತೆಗೆದುಕೊಳ್ಳಬೇಕು. ನೋಡು, ನನಗೀಗ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ನನ್ನದು ಈಗ ಏನಿದ್ರು ಒಂದೇ ಒಂದು ಮಾತು ಅಷ್ಟೇ. ಯಾವ್ದ್ರಿ ಆ ಮಾತು? ನಿನಗೆ ಮಗ ಬೇಕೋ ಇಲ್ಲ ಈ ಮಾಂಗಲ್ಯ ಬೇಕೋ? ಹೇಳಿ ಮದುವೆ, ನಿನಗೆ ಮಗ ಬೇಕೋ ಇಲ್ಲ ಮಾಂಗಲ್ಯ ಬೇಕೋ ಅಂತ? ಎಂಥ ಪ್ರಶ್ನೆ, ಎಂಥ ಪ್ರಶ್ನೆ ಕೇಳಿದ್ರಿ ನೀವು ನನಗೆ, ಎಂಥ ಪ್ರಶ್ನೆ ಕೇಳಿದ್ರಿ. ಮಗ, ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ. ಈ 2 ಕಣ್ಣಿನಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ನೀವು ನನಗೆ ಕೇಳಿದ್ರೆ ನಾನೇನಂತ ಹೇಳಿ? ನನಗೆ ಯಾವ ಕಣ್ಣು ಬೇಕು ಅಲ್ಲಿ, ಯಾವುದು ಬೇಡ ಅಂತ ಹೇಳಿ. ಯಾವುದು ಬೇಕು ಅಲ್ಲಿ, ಯಾವುದು ಬೇಡ ಅಂತ ಹೇಳಿ. ಎಂಥ ಪ್ರಶ್ನೆ ನನಗೆ ಕೇಳಿದ್ರಿ ನೀವು, ಎಂಥ ಪ್ರಶ್ನೆ. ನೋಡಿ, ಸತಿ ಧರ್ಮ ಪಾಲನೆಯಲ್ಲಿ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ. ನಾನು ಹೇಳೋದು ಒಂದೇ ಒಂದು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಮಗ ಹೋದರೂ ಮಾಂಗಲ್ಯ ಬೇಕು. ಇದೆ ಅಲ್ವೇ? ಇದೆ ಅಲ್ವೇ ಸತ್ಯ ಧರ್ಮ? ಇದೆ ಅಲ್ವೇ? ನಿಜವಾದ ಮಾತನ್ನೇ ಮಾತನಾಡಿ ಬಿಟ್ಟೆ ಮಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತುಕೊಂಡು. ನೋಡು, ಈಗ ಮಗ ಮಹಾಂತೇಶ್ ಮನೆಗೆ ಬರುವ ಸಮಯ. ಹೆತ್ತ ತಾಯಿಯ ಕೈಗಳಿಂದ ಹಾಲು ಕುಡಿಯಬೇಕೆನ್ನುವ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಕೈಯಿಂದ ಕೊಡುವ ಹಾಲಿನಲ್ಲಿ ಈ ವಿಷ ಹಾಕಿ ಕುಡಿಸಿ ಕೊಂದು ಬಿಡೋಣ. ಒಂದು ವೇಳೆ ಹೊತ್ತು ಮುಳುಗೋದ್ರೊಳಗಾಗಿ ಹೆತ್ತ ಮಗನನ್ನು ನೀನು ಕೊಲೆ ಮಾಡದೆ ಹೋದ್ರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ನಾನು ಸತ್ತು ಹೋಗುತ್ತೇನೆ, ಇಲ್ಲ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತಿದ್ದೆ ಆದ್ರೆ ನಿನಗೆ ನನ್ನ ನಾನೇ ಆಗಿದೆ. ಯಾವುದನ್ನು ಉಳಿಸ್ಕೊಳ್ಬೇಕು, ಯಾವುದನ್ನ ಕಳೆದುಕೊಳ್ಬೇಕು ಎನ್ನುವ ನಿರ್ಧಾರ ಅದು ನಿನಗೆ ಬಿಟ್ಟಿತ್ತು. ಮಹಾದೇವಿ, ನಾನು ಮನೆಗೆ ಮರಳಿ ಬರುವಷ್ಟರಲ್ಲಿ ನಿನ್ ಮಗ ಮನೆಯಲ್ಲಿರ್ಬಾರ್ದು, ಆ ನಿನ್ನ ಮಗನ ಹೆಣ ಇರ್ಬೇಕು. ಇಲ್ಲದೆ ಹೋದ್ರೆ ನಿನ್ನ ಕೊಳಲಿರುವ ಮಾಂಗಲ್ಯ ಇದು ನಿನ್ನದಲ್ಲ, ನಿರ್ಧಾರ ಮಾಡು.
ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಲಿಖಿತಕ್ಕೆ. ಅದ್ಯಾವ ರೀತಿಯಾಗಿ ನನ್ನ ಹಣೆ ಬರದ ಲಿಖಿತವನ್ನು ನೀನು ಬರೆದು ಬಿಟ್ಟಿದೆಯಾ? ಮೆಚ್ಚಬೇಕು, ನಿನ್ನ ಮೆಚ್ಚಬೇಕು. ಮದುವೆಯಾಗಿ 3 ವರ್ಷ ಕಳೆದ್ರು ಮಕ್ಕಳಾಗ್ಲಿಲ್ಲ ಅಂತ ಕಂಡ ದೇವರಿಗೆ ಹರಕೆ ಹೊತ್ತಿದೆ ನಾನು. ಊರಲ್ಲಿಯ ಎಲ್ಲ ದೇವರಿಗೂ ದಿನಾಲು ಹೋಗಿ ತುಪ್ಪದ ಅಭಿಷೇಕ ಮಾಡಿದೆ ನಾನು. 106 ಮೈಲಿ ಬರಿಗಾಲಿನಿಂದ ಪಾದಯಾತ್ರೆ ಮಾಡಿದ್ವಿ ನಾವು. 9 ತಿಂಗಳು ಒಪ್ಪತ್ತೂಟ ಮಾಡಿದೆ ನಾನು. ನನ್ನ ಈ ಭಕ್ತಿಗೆ ಮೆಚ್ಚಿ ನೀನು ನನ್ನ ಬರಿದಾದ ಉಡಿಯಲ್ಲಿ ಮಗನೆಂಬ ಮೌಸದ ಮುದ್ದೆಯನ್ನು ಹಾಕ್ಬಿಟ್ಟೆ ನೀನು. ಮಗನೆಂಬ ಮೌಸದ ಮುದ್ದೆ ನನ್ನ ಉಡಿಗೆ ಹಾಕಿ ನನಗೊಂದು ಎಚ್ಚರಿಕೆ ಕೊಟ್ಟೆ ನೀನು. ಮಗನೆಂಬ ಮೌಸದ ಮುದ್ದೆ ರಣಹದ್ದಿನ ಪಾಲು ಮಾಡಬೇಡ, ಚೆನ್ನಾಗಿ ಸಾಕು ಸಲುವು ಅಂತ. ಆ ನಿನ್ನ ಎಚ್ಚರಿಕೆಯಂತೆ ನಾನು ನನ್ನ ಮಗನೆಂಬ ಮೋಸದ ಮುದ್ದೆಯನ್ನು ಲಾಲನೆ ಪಾಲನೆ ಮಾಡಿ ಉಣಿಸಿ ತಿನಿಸಿ ದೊಡ್ಡ ನನಗೆ ಮಾಡಿದೆ. ಆದ್ರೆ ಇವತ್ತೇನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೀನು? ಬೆಳೆದು ನಿಂತಿರುವ ಮಗನೆಂಬ ಮೌಸದ ಮುದ್ದೆಯನ್ನು ಕಿತ್ತು ತಿನ್ನುವ ರಣಹದ್ದನಾಗಿ ನನ್ನನ್ನೇ ನಿಲ್ಲಿಸಿಬಿಟ್ಟಿಯಾ ನೀನು? ನನ್ನನ್ನೇ ನಿಲ್ಲಿಸಿಬಿಟ್ಟಿಯಾ? ಯಾಕೆ ಯಾಕೆ ನಾನೇನ್ ತಪ್ಪು ಮಾಡಿದೆ? ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟೆ ನೀನು? ಯಾವ ತಪ್ಪಿಗಾಗಿ? ದಿನಾಲು ಬಂದು ನಾನಿನ್ನ ಪೂಜೆ ಮಾಡಿದ್ನಲ್ಲ, ಅದೇ ನನ್ನ ತಪ್ಪಾಯ್ತೇನು? ಪತ್ರಿ ಪುಷ್ಪವನ್ನು ಅರ್ಪಿಸಿ ನಿಮ್ಮನ್ನು ಪೂಜೆ ಮಾಡಿದ್ನಲ್ಲ, ಅದೇ ನನ್ನ ದೊಡ್ಡ ತಪ್ಪಾಯ್ತು. ಯಾಕಿಂತ ಶಿಕ್ಷೆ ಕೊಟ್ಟೆ? ಆ ನನ್ನ ಮಗನ ಸಾವು ನನ್ನ ಕೈಯಾರೆ ಆಗುವುದು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಯಾಕಾದರೂ ಈ ಭೂಮಿ ಮೇಲೆ ನನ್ನನ್ನು ಜಾರಿಸಿದೆ? ಯಾಕೆ? ಆ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಜನಿಸಿ ನನ್ನ ಕೈಯಿಂದ ವಿಷ ಸೇವಿಸಿ ಸಾಯಿಸುದು ಅವನ ಹಣೆ ಬರದಲ್ಲಿ ಬರ್ದಿದ್ರೆ ಯಾಕಾದ್ರೂ ಆ ನನ್ನ ಮಗ ನನ್ನ ಗರ್ಭದಲ್ಲಿ ಹುಟ್ಟಿದ? ಸತಿ ಧರ್ಮ ನಾನು ಪಾಲಿಸ್ತೀನಿ ಅಂತ ಪತಿಗೆ ಮಾತು ಕೊಟ್ಬಿಟ್ಟೆ. ಒಂದು ವೇಳೆ ನಾನು ಸತಿ ಧರ್ಮ ಪಾಲನೆ ಮಾಡದಿದ್ರೆ ತಾಳಿ ಕಟ್ಟಿದವನು ಉಳಿಯುವುದಿಲ್ಲ. ನನ್ನ ಗಂಡ ಉಳಿಬೇಕು, ನನ್ನ ಮಗ ಉಳಿಬೇಕು, ನನ್ನ ಗಂಡ ಉಳಿಬೇಕು, ನನ್ನ ಮಗ ಹೇ ದೇವರೇ, ನಾನು ದಿನಾಲು ಬಂದು ನಿನಗೆ ಪೂಜೆ ಮಾಡಿದ್ನಲ್ಲ, ನಾನು ಕೇಳುವುದು ಒಂದೇ ಒಂದಪ್ಪ, ಒಂದೇ ಒಂದು. ನೋಡಪ್ಪ, ಇವತ್ತು ಈ ತಾಯಿಗೆ ಬಂದಿರುವ ಈ ಅಗ್ನಿ ಪರೀಕ್ಷೆ, ಈ ಜಗತ್ತಿನಲ್ಲಿ ಯಾವ ತಾಯಿಗೂ ಕೊಡಬೇಡಪ್ಪ. ಯಾವ ತಾಯಿಗೂ ಕೊಡಬೇಡ. ಮಗ ಬರ್ತಾನೆ, ಸತ್ಯ ಧರ್ಮ ನಾನು ಪಾಲಿಸ್ಬೇಕಲ್ಲ, ವಿಷ ಹಾಕ್ಬಿಡ್ತೀನಿ.